ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಂದ ಶ್ರೀರಾಮದೇವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಎಂಜಿ ನರೇಗಾ ಯೋಜನೆಯ ಅನುದಾನದಡಿ ನಿರ್ಮಿತ ವಾಣಿಜ್ಯ ಕಟ್ಟಡ ಬೈಲಹಳ್ಳಿ ಪಂಚಾಯಿತಿ ವರ್ತಿಕೆರೆ ಗ್ರಾಮದಲ್ಲಿ ಉದ್ಘಾಟನೆ. ಸಾಕು ನಾಯಿಗಳ ದಾಳಿಯಿಂದ ಕೊಟ್ಟಿಗೆಯಲ್ಲಿದ್ದ ಕರು ಬಲಿ. ನಾಯಿಗಳ ಮಾಲೀಕರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ಬೇಲೂರಿನಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ನವೆಂಬರ್ 1ರಂದು ಶಾಸಕ ಎಂ ಮಂಜೂರ್ ಅವರ 68ನೇ ಜನ್ಮದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ತಾಲೂಕಿನ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ ಸಸಿ ವಿತರಣೆ ಕಾರ್ಯಕ್ರಮ. ಅರಕಲಗೂಡಿನಲ್ಲಿ ಜೆಡಿಎಸ್ ಮುಖಂಡ ದಿವಾಕರ್ ಗಾಂಧಿನಗರ ಮಾಹಿತಿ. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಇಂದು ಬೈಲಹಳ್ಳಿ ಪಂಚಾಯಿತಿ ಒಳಪಡುವ ವರ್ತಿಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀರಾಮದೇವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಾಣಿಜ್ಯ ಕಟ್ಟಡವನ್ನು ಉದ್ಘಾಟಿಸಿದರು. ಪೂಜೆ ಬಳಿಕ ಶಾಸಕರು ಎಂಜಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸುಮಾರು 22.60 ಲಕ್ಷಗಳ ಅನುದಾನದಿಂದ ನಿರ್ಮಿಸಲಾದ ವಾಣಿಜ್ಯ ಕಟ್ಟಡದ ಉದ್ಘಾಟನೆ ನೆರವೇರಿಸಿದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಸ್ಥಳೀಯರಿಗೆ ಉದ್ಯೋಗಾವಕಾಶ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಪ್ರಾಥಮಿಕ ಗುರಿಯಾಗಿದೆ. ಈ ಕಟ್ಟಡವು ಗ್ರಾಮೀಣ ಆರ್ಥಿಕ ಚಟುವಟಿಕೆಗೆ ಪೂರಕವಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬೈಲಹಳ್ಳಿ ಸತ್ಯನಾರಾಯಣ್, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಯುವಕರು, ಹಿರಿಯರು, ಗ್ರಾಮಸ್ಥರು, ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಾಸಕರು ಸ್ವರೂಪ್ ಸರ್ ಹಾಸನ ಕ್ಷೇತ್ರ ಇವರಿಗೆ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ನಾನು ಲಕ್ಷಕ್ಕೂ ಹೆಚ್ಚು ಒಂದು ಅನುದಾನದಲ್ಲಿ ನರೇಗಾ ಯೋಜನೆಯಲ್ಲಿ ಒಂದು ಗೋದಾಮನ್ನು ಉದ್ಘಾಟನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬೈಲಹಳ್ಳಿ ಸತ್ಯನಾರಾಯಣ, ಅದೇ ರೀತಿ ನಮ್ಮ ಬೈಲಹಳ್ಳಿ ಗ್ರಾಮ ಪಂಚಾಯತ್ ಆತ್ಮೀಯರು, ನನ್ನ ಸ್ನೇಹಿತರಾದ ಯೋಗೇಶ್ ಅವರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ರಾಮ್ ಶೆಟ್ಟಿ, ಅದೇ ರೀತಿ ಎಲ್ಲ ಗೌರವದಿಂದ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ಎಲ್ಲ ಸುತ್ತಮುತ್ತ ನಾವು ಹೇಳ್ತಾರೆ. ಗ್ರಾಮ ಪಂಚಾಯತಿ ಒಂದು ಉತ್ತಮವಾಗಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಗ್ರಾಮ ಕೂಡ ಅದು ಉತ್ತಮವಾಗಿ ಬೆಳವಣಿಗೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಅದು ಮೊದಲನೇದಾಗಿ ಪಂಚಾಯತಿ ರಾಜಕೀಯ ಇರಬಹುದು. ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರಾಜಕೀಯ ಇದನ್ನ ಮುಗಿಸ್ಕೊಂಡು ಗ್ರಾಮ ಪಂಚಾಯತಿ ನಿರ್ಮಿಸ್ತಾರೆ. ಹಲವಾರು ಗ್ರಾಮ ಪಂಚಾಯತಿಯಲ್ಲಿ ನಾನು ಕೂಡ ಶಾಸಕ ನನ್ನ ಕ್ಷೇತ್ರದಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿ ನೋಡ್ತಾ ಇರ್ತೀನಿ. ನರೇಗಾದಲ್ಲಿ ಒಂದು ಕೆಲಸ ಮಾಡಕ್ ಹೋದ್ರೆ ಬೇರೆಯವರು ಅದಕ್ಕೆ ಪ್ರಶ್ನೆಯನ್ನು ಹಾಕಿ ಏನೋ ಲೋಕಾಯುಕ್ತ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಬೇರೆ ಬೇರೆ. ನಮ್ಮ ಬೈಲಹಳ್ಳಿ ಗ್ರಾಮ ಪಂಚಾಯತಿ ಅದು ವಿಶೇಷವಾಗಿ ನಮ್ಮ ಪಿಡಿಒ ಬಂದೆ ಅಶ್ವಥ್ ಅವರು ಉತ್ತಮವಾದ ಕೆಲಸ ಕೂಡ ಅವರು ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಬೈಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಆ ರೀತಿ ಇಲ್ಲ. ಎಲ್ಲಾ ಗ್ರಾಮದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಏನು ಮುನೇಶ್ವರ ಅವರದ್ದು ಅಧ್ಯಕ್ಷತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಒಮ್ಮತದಿಂದ ಪ್ರತಿಯೊಂದು ಗ್ರಾಮದಲ್ಲೂ ಇದೇ ರೀತಿ ಗೋದಾಮ ಇರ್ಬೋದು, ರಸ್ತೆಗಳು, ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ನೋಡಿದ್ರೆ ಬಹಳ ಸಂತೋಷ. ಇದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಬೇಕು ಅಂತ ನಾನು ಕೂಡ ಕೇಳ್ಕೊಂತ ಈಗಾಗಲೇ ಹಲವಾರು ವಿಚಾರಗಳನ್ನ ನಮ್ಮ ಕೃಷ್ಣಮೂರ್ತಿ ಹೇಳ್ತಾ ಇದೆ. ಈ ನಮ್ಮ ರೈತರ ವಿಚಾರ ಬಂದಾಗ ಕೂಡ ನಮ್ಮ ಏನು ಬೆಳೆ ಇವತ್ತು ನಾವು ಬೆಳೆದಿರೋ ಬೆಳೆ ಮಳೆಯಾಗಿ ನಮಗೆ ಹೆಚ್ಚು ಮಳೆ ಆದರೂ ಕೂಡ ಬೆಳೆದಿರೋ ಬೆಳೆಗೂ ಕೂಡ ನಮಗೆ ಒಂದು ಕಾಯಿಲೆ ಬಂದಿದೆ. ರೋಗವನ್ನು ಹಾಳಾಗೋಗಿದೆ. ಜೋಳ ಬಂದು 1905 ರೂಪಾಯಿ ಇತ್ತು. ಹಾಗಾಗಿ ಬಹಳ ಕಷ್ಟದಲ್ಲಿದ್ವಿ. ಅದು ಕೂಡ ನಾವೆಲ್ಲ ಒಂದು ಹೈನುಗಾರಿಕೆ ಮಾಡಿಕೊಂಡು ಒಂದು ಡೈರಿ, ಪ್ರತಿಯೊಂದು ಡೈರಿ ನಾವೆಲ್ಲ ಬೆಳೆಸ್ಕೊಂಡು ಹೋಗ್ತೀರ. ಇದನ್ನು ಡೈರಿ ಚೆನ್ನಾಗಿ ನಡ್ಕೊಂಡು ಹೋಗ್ತೀರಿ. ಹಾಗಾಗಿ ಪ್ರತಿಯೊಂದು ವಿಚಾರ ಕೂಡ ಶಾಸಕ ನಾನು ಕೂಡ ಸಹಕಾರ ಕೊಡ್ತಾ ಇರ್ತೀವಿ. ಈಗ ಮೊನ್ನೆ 5 ಲಕ್ಷಕ್ಕೆ ಒಂದು ಕಾಮಗಾರಿ ಸಾಗಿರ್ಬೇಕು ಮಾಡ್ತಾರೆ ಹೇಳಿದ್ರು. ನಾವು ಅದರ 5 ಲಕ್ಷ ನಾವು ಮುಂದೆ ಬರ್ತೀವಿ ಉದ್ಘಾಟನೆ ಮಾಡೋದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಹೇಳ್ತೀನಿ. ನೀನು ಸೊಸೈಟಿ ವಿಚಾರ ಅಂತೇಳಿ ಸೊಸೈಟಿ ನಾವು ಉತ್ತಮವಾಗಿ ನಡ್ಕೊಂಡು ಹೋಗೋದನ್ನು ಭಾವಿಸ್ತೀನಿ. ನಮಗೆ ಚರ್ಚೆ ಮಾಡೋಣ. ಈಗಾಗಲೇ ಯಾವ್ದು ರಸ್ತೆ ಹೇಳಿದ್ರು ಕೃಷ್ಣಮೂರ್ತಿ ಅವರು, ಈಗಾಗಲೇ ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಈಗಾಗಲೇ ನಾನು ರಾಜಕೀಯ ಮಾಡೋದು ಬೇಡ. ಈಗಿನ
ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಬಹಳ ಕಷ್ಟ ಇದೆ ಶಾಸಕರು ಅನುದಾನದ ವಿಚಾರದಲ್ಲಿ. ಹಾಗಾಗಿ ಈ ನರೇಗಾ ವಿಚಾರದಲ್ಲಿ ಏನು ಅಶ್ವಥ್ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾರೆ, ಅಧ್ಯಕ್ಷರು ಮತ್ತು ಅಶ್ವಥ್ ಅವರು ಹೊಂದಾಣಿಕೆಯಲ್ಲಿ. ಇದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನರೇಗಾ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನಮಗೂ ಕೂಡ ಕಡೆ ಅದು ಅನುಕೂಲ ಆಗುತ್ತೆ ಶಾಸಕರು ಕೂಡ ಅಂತ ಹೇಳಿ ಮತ್ತೊಮ್ಮೆ ಏನು ತಮ್ಮ ಒಂದು ಇದಕ್ಕೆ ಗೋದಾಮ ಮಾಡಿದ್ರಿ. ಪ್ರತಿಯೊಂದು ಬೇರೆ ಬೇರೆ ಉದ್ಯೋಗಗಳನ್ನು ಕೂಡ ಉಪಯೋಗಿಸ್ಕೋಬಹುದು. ತಾವು ಬರೀ ಗೋದಾಮನೆ ಅಂತಲ್ಲ, ತಾವು ಅದನ್ನ ಮತ್ತೆ ಬೇರೆ ಬೇರೆ ನಮ್ಗೆ ಅನುದಾನ ಬೇಕಾಗಿದ್ರೆ ನನ್ನ ಶಾಸಕರ ಅನುದಾನದಲ್ಲಿ ಖಂಡಿತ ಅವರು ಒಂದು 10 ಲಕ್ಷ ಈಗ ಹಾಕ್ಕೊಡ್ತೀವಿ. ಎಲ್ಲ ವರ್ಗದ ಗ್ರಾಮಸ್ಥರೆಲ್ಲ ನನ್ನ ಸಹೋದರ ಎಲ್ಲರೂ ಕೂಡ ಗೌರವಿಸ್ತಾ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಒಂದು ಖಂಡಿತ ರಾಮ ಮಂದಿರ ಈಗಾಗಲೇ ನಮ್ಮ ಹೊರಟಿಕೆರೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೊರಟಿಕೆರೆಯಲ್ಲಿ ರಾಮ ಮಂದಿರ ಅಂತ ಅಲ್ಲಿ ಉತ್ತಮವಾದ ರೀತಿಯಲ್ಲಿ ಎಲ್ಲರೂ ಅದೆಲ್ಲ ಅಂತ ರಾಜಕೀಯ ಹೊರತುಪಡಿಸಿ ಇಂಥವೆಲ್ಲ ಅನ್ಯೋನ್ಯಗಳು ನೋಡೋದು ಬಹಳ ಸಂತೋಷ. ಇದೇ ರೀತಿ ಶಾಂತಿ ಕೂಡ ಒಳ್ಳೆಯ ನಾನು ಕೂಡ ಪ್ರಾರ್ಥಿಸ್ತಾ ಇನ್ನೂ ಕೂಡ ಎಲ್ಲರೂ ಕೂಡ ನಾನು ಧನ್ಯವಾದ. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ದೇವಸ್ಥಾನದ ರಥಬೀದಿಯಲ್ಲಿ ನಿನ್ನೆ ರಾತ್ರಿ ನಡೆದ ಹೃದಯ ವಿದ್ರಾವಕ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಉಂಟು ಮಾಡಿದೆ. ಸುಮಾರು 15ಕ್ಕೂ ಹೆಚ್ಚು ಸಾಕು ನಾಯಿಗಳು ಮತ್ತು ಬೀದಿ ನಾಯಿಗಳು ಒಟ್ಟಾಗಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕರು ಮೇಲೆ ದಾಳಿ ಮಾಡಿ ಕಚ್ಚಿದ್ದು ಸ್ಥಳೀಯರು ನಾಯಿಗಳನ್ನ ಓಡಿಸಿದರೂ ಕರು ಪ್ರಾಣ ಕಳೆದುಕೊಂಡಿದೆ. ಗುಣಿಕೆರೆ ಬೀದಿಯ ನಿವಾಸಿ ಆನಂದ್ ಅವರ ಕೊಟ್ಟಿಗೆಯಲ್ಲಿದ್ದ ಕರು ಮೇಲೆ ನಾಯಿಗಳು ದಾಳಿ ನಡೆಸಿದ್ದು ನಂತರ ಕರುವನ್ನು ಎಳೆದುಕೊಂಡು ಸಾವಿತ್ರಿ ಎಂಬ ಮಹಿಳೆಯ ಮನೆಯ ಮುಂಭಾಗಕ್ಕೆ ತಂದು ನಾಯಿಗಳು ಅಲ್ಲಿ ತಿಂದು ಹಾಕಿದ್ದವು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಘಟನೆ ಕಂಡು ಸ್ಥಳೀಯರು ತಕ್ಷಣ ಪುರಸಭಾ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಈ ಘಟನೆ ಬಳಿಕ ಕರುವಿನ ಮಾಲೀಕ ಮತ್ತು ಸ್ಥಳೀಯರು ಸಾಕು ನಾಯಿಗಳ ಮಾಲೀಕರಾದ ಸಾವಿತ್ರಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಪುರಸಭಾ ಮಾಜಿ ಸದಸ್ಯ ಮೋಹನ್ ಕುಮಾರ್ ಮಾತನಾಡಿ, ಇತ್ತೀಚೆಗೆ ಬೇಲೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಶಾಲಾ ಮಕ್ಕಳು ಹಾಗೂ ವಯೋವೃದ್ಧರು ಸಂಚರಿಸಲು ತೊಂದರೆಯಾಗುತ್ತಿದೆ. ನಾಯಿಗಳನ್ನ ತಕ್ಷಣ ಹಿಡಿದು ಬೇರೆಡೆ ಸಾಗಿಸಲು ಕ್ರಮ ತೆಗೆದುಕೊಳ್ಳಬೇಕು. ಸಾವಿತ್ರಿ ಅವರ ಮನೆಯಲ್ಲಿ ಸಾಕು ನಾಯಿಗಳ ಸಂಖ್ಯೆ ಹೆಚ್ಚು. ಹಲವು ಬಾರಿ ಮನವಿ ಮಾಡಿದ್ರೂ ಪ್ರತಿಕ್ರಿಯೆ ಸಿಗಲಿಲ್ಲ. ಶಾಲೆಯ ಮಕ್ಕಳ ಸುರಕ್ಷತೆ ಗಂಭೀರ ವಿಷಯವಾಗಿದೆ ಎಂದರು. ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಸದಸ್ಯೆ ದಿವ್ಯಾ ಗಿರೀಶ್ ಮಾತನಾಡಿ, ಸಾಕು ನಾಯಿಗಳಿಂದ ಕರು ಸಾವನ್ನಪ್ಪಿದ ಘಟನೆ ಅತಿ ವಿಷಾದನೀಯ. ನಾಯಿಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಪುರಸಭೆ ವತಿಯಿಂದ ಕರು ಮಾಲೀಕರಿಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಘಟನಾ ಸ್ಥಳದಲ್ಲಿ ಪುರಸಭಾ ಮಾಜಿ ಉಪಾಧ್ಯಕ್ಷ ಸತೀಶ್, ಸ್ಥಳೀಯರು ಕೃಷ್ಣಮೂರ್ತಿ, ಗಾಂಧಿ, ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಇತರರು ಹಾಜರಿದ್ದರು. ನಾಯಿಗಳನ್ನ ಸಾಕೊಂಡಿದ್ದಾರೆ, ಅವರೇ ಅನ್ನ ಹಾಕೋದು, ಅವ್ರದ್ದು ಇಡೀ ವಟಾರಕ್ಕೆ ಬಹಳ ತೊಂದರೆ ಆಗಿದೆ ಅದರಿಂದ. ಆಮೇಲೆ ಈ ಆನಂದ್ ಅಣ್ಣರ ಮನೆದು ಹಿಂದ್ಗಡೆ ಕೊಟ್ಟಿಗೆ ಇದೆ, ಕೊಟ್ಟಿಗೆ ಹಸುಗಳಿದೆ, ಅವ್ರದ್ದೊಂದು 7-8 ಹಸು ಇದೆ. ಅವರು ಇವಾಗ ಬೆಳಗ್ಗೆ 12 ಗಂಟೆಲಿ ಮೇಯಕ್ಕೆ ಬಿಟ್ಟಿದ್ರು ಕರುಗಳನ್ನ. ಸ್ವಲ್ಪ ಹಸುಗಳನ್ನೆಲ್ಲ ಅಲ್ಲಿ ಮೇಯಕ್ಕೆ ಬಿಟ್ಟು ಇಲ್ಲಿ ಇತ್ಲಿಗೆ ಕರ ಮೇಯಕ್ಕೆ ಬಿಟ್ಟ ಟೈಮಲ್ಲಿ 20 ನಾಯಿಗಳು ಹೋಗಿ ಆ ಹಸಿನ ಕರಿನ ಮೇಲೆ ದಾಳಿ ಮಾಡಿ ಅದನ್ನ ಕಚ್ಚಿ ಅದು ತಿಂದಿ ಇಲ್ಲಿಗೆ ಅವ್ರ ಮನೆ ಮುಂದಕ್ಕೆ ಎಳ್ಕ ಬಂದಿದೆ. ಇದಕ್ಕೆ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ. ಅವರು ಈ ಸೂಕ್ತ ಕ್ರಮ ಕೈಗೊಂಡು ಮತ್ತೆ ಆ ಒಮ್ಮರಕ್ಕೆ ಅವರು ಲೇಡೀಸ್ ಕಡೆಯಿಂದ ಸೂಕ್ತ ಇವರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಹೇಳ್ತೀವಿ. ಮತ್ತೆ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ. ದಯವಿಟ್ಟು ಪುರಸಭೆ ಅಧ್ಯಕ್ಷರು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಅವರಿಗೊಂದು ಸೂಕ್ತ ಪರಿಹಾರವನ್ನು ದೊರಕಿಸ್ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಭೀಮಾಚಾರ ಬೀದಿ ಅಂತ ಇದೆ ಮಂಜುನಾಥ ಹತ್ರ, ಅಲ್ಲಿ ವಾಸ ಇರೋರು ಅವರು ಸುಮಾರು ಬೀದಿ ನಾಯಿಗಳನ್ನ ಸಾಕ್ಬಿಟ್ಟು ಮನೆ ಹತ್ರ ಸಿಕ್ಕಾಪಟ್ಟೆ ಎಷ್ಟು ಹೇಳಿದ್ರು ಮನೆ ಸಾಕೊಂಬಿಟ್ಟು ಇದು ಮಾಡೋದು. ನಾವು ಎಷ್ಟು ದಿವಸದಿಂದ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಈ ಸಿಕ್ಕಾಪಟ್ಟೆ ನಾಯಿಗಳ ಮೇಲೆ ಬೀದಿ ನಾಯಿ ತಂದು ಅನ್ನ ಹಾಕಿ ಅವತ್ತು ಸಾಕಿ ಇದು ಮಾಡಿದ್ರು. ಅದು ಅವ್ರ ಮನೆಯಿಂದ ಒಳಗಡೆ ಕಟ್ಟಾಕಬೇಕು. ಅದು ಬೀದಿಯವ್ರಿಗೆಲ್ಲ ಸಾಕ್ಬಿಟ್ಟು ತೊಂದರೆ ಕೊಡ್ತಾಯಿದೆ. ಎಲ್ಲ ಬಂದು ಎಲ್ಲ ಗಲೀಜು ಗಾಯ ಹೇಳಿದ್ರು ಎಷ್ಟು ಕೇಳ್ತಿರ್ಲಿಲ್ಲ. ಕೊನೆ ಇವತ್ತು ಏನಾಗಿದೆ ಅಂದರೆ ಒಂದು ಅನಾಹುತ ಆಗಿದೆ. ಅವ್ರ ಮನೆ ಮುಂದೆ ಹಿಂದ್ಗಡೆಯಿಂದ ಒಂದು ಸಣ್ಣ ಹಾಲು ಮಾಡೋ ಸಣ್ಣ ಕರು ಹಾಲು ಕುಡಿಯೋ ಕರು, ಆ ಎಳೆ ಕರುನ ನಾಯಿಗಳೆಲ್ಲ ಎಳ್ಕೊಂಡು 10-15 ನಾಯಿ ಸಾಕಿದ್ದಾರೆ. ಆ ನಾಯಿಗಳನ್ನೆಲ್ಲ ಹೋಗಿ ಆ ಕೊಟ್ಟಿಗೆ ಮನೆಯಿಂದ ಎಳ್ಕೊಂಬಂದು ಅವ್ರ ಮನೆ ಮುಂದೆ ಎಲ್ಲ ತಿಂದು ನೋಡಿ ಇಲ್ಲಿ ಇದು ಮಾಡಿದೆ, ತಿಂದಾಕಿದೆ. ಎಷ್ಟು ಕೇಳ್ತಾ ಇದೆ, ಇವ್ರ ಮೇಲೆ ಕ್ರಮ ತಗೋಬೇಕು. ಆ ನಾಯಿಗಳನ್ನ ಇದು ಮಾಡಿ ಕಂಟ್ರೋಲ್ ಮಾಡಬೇಕು. ನಾಯಿ ಕಾಟನ ಇಲ್ಲಿ ನಮ್ಮ ಭೀಮಾಚಾರಿ ಬೀದಿಲಿ ನಾಯಿ ಕಾಟ ತಪ್ಪಿಸ್ಬೇಕು. ಇದಕ್ಕೆ ಪುರಸಭಾ ಸದಸ್ಯರು ಆಮೇಲೆ ಇವರು ಎಲ್ಲರೂ ಸಾಕ್ಷಿ ಇದ್ದಾರೆ. ಇನ್ನು ಮುಂದೆ ಈ ಥರ ಆಗ್ದಂಗೆ ಪುರಸಭೆಯವರು ಕ್ರಮ ಕೊಡಬೇಕು ಅಂತ ನಾನು ಕೇಳ್ತೇನೆ.
ಎ ಮಂಜು ಅಭಿಮಾನಿಗಳ ಬಳಗದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಸಕ ಎ ಮಂಜು ಅವರ 68ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ನವೆಂಬರ್ 1ರಂದು ಮಲ್ಲಿಪಟ್ಟಣ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವಿವಿಧ ಕಾರ್ಯಕ್ರಮ ನಡೆಯಲಿದೆ ಎಂದು ಜೆಡಿಎಸ್ ಮುಖಂಡ ದಿವಾಕರ್ ತಿಳಿಸಿದ್ದಾರೆ. ಅರಕಲಗೂಡಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಜನಪ್ರಿಯ ಶಾಸಕರಾಗಿರುವ ಹಾಗೂ ಮಾಜಿ ಸಚಿವರಾದ ಎ ಮಂಜು ಅವರ ಜನ್ಮದಿನದ ಅಂಗವಾಗಿ ತಾಲೂಕಿನ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ ಸಸಿ ವಿತರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಮಲ್ಲಿಪಟ್ಟಣ ಹೋಬಳಿ ಹೆಣ್ಣೂರು ಕೊಂಗಳಲೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಂಜೆ 6 ಗಂಟೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಖ್ಯಾತ ಹಿನ್ನೆಲೆ ಗಾಯಕ ಹಾಗೂ ಸಂಗೀತ ಸಂಯೋಜಕ ಗುರು ಕಿರಣ್ ಅವರಿಂದ ರಸಮಂಜರಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಎ ಮಂಜು ಮತ್ತು ಎಚ್.ಡಿ. ರೇವಣ್ಣ ಅವರ ಅಧ್ಯಕ್ಷತೆ ವಹಿಸಲಿದ್ದು, ಉದ್ಘಾಟಕರಾಗಿ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್, ಮುಖ್ಯ ಅತಿಥಿಗಳಾಗಿ ಕೊಡಗು ಶಾಸಕರಾದ ಮಂತರ್ಗೌಡ ಸೇರಿದಂತೆ ಹಾಸನ ಜಿಲ್ಲೆಯ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಸೋಮಶೇಖರ್, ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಧು, ಮಂಜು ಇತರರು ಹಾಜರಿದ್ದರು. ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ. ಶಾಸಕರಾದ ಎ ಮಂಜಣ್ಣನವರ ಹುಟ್ಟುಹಬ್ಬಕ್ಕೆ ವಿಶೇಷ ಆಹ್ವಾನಿತರಾಗಿ ಗಣ್ಯರಾಗಿ ನಮ್ಮ ನೆಚ್ಚಿನ ನಮ್ಮ ಜನಪ್ರಿಯರ ನಾಯಕರಾದಂತಹ ಜೆಡಿಎಸ್ ಎಚ್.ಡಿ. ರೇವಣ್ಣನವರು, ಒಳನರಸೀಪುರದ ಶಾಸಕರು, ಮಾಜಿ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಪಕ್ಕದ ಕ್ಷೇತ್ರದ ಶಾಸಕರಾಗಿ ಮಂತರ್ ಗೌಡರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸಮೃದ್ಧಿ ಮಂಜುನಾಥ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ನಮ್ಮ ಜಿಲ್ಲೆಯ ಎಲ್ಲ MLAಗಳು ಕೂಡ, ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ, ಎಲ್ಲರೂ ಕೂಡ ಬರ್ತೀವಿ ಅಂತ ಹೇಳಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರಲ್ಲೂ ಮನವಿ ಹಾಗೂ ತಾಲೂಕಿನ ಎಲ್ಲ ಜನತೆಯಲ್ಲಿ ಮನವಿ ಕೇಳ್ಕೊಳ್ತಾ ಇದ್ದೀವಿ, ನೀವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನ ಅತಿ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ನಮ್ರವಾದ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ತಾಲೂಕಿನ ಎ ಮಂಜು ಬಳಗದ ಅಭಿಮಾನಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷದ ನವೆಂಬರ್ 1ನೇ ತಾರೀಕು ಎ ಮಂಜು ಅವರ ಹುಟ್ಟುಹಬ್ಬ 68ನೇ ಹುಟ್ಟುಹಬ್ಬ ಆಚರಿಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಇದು ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ಹೋಬಳಿ ಮಟ್ಟದಲ್ಲಿ ಪ್ರತಿ ಕಾರ್ಯಕರ್ತರು ಗಿಡ ನೆಡುವ ಮೂಲಕ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೇವೆ ಹಾಗೂ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆದ್ರಿಂದ ತಾವು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಪ್ರತಿ ಎಲ್ಲ ಅಭಿಮಾನಿಗಳು ಇದರಲ್ಲಿ ಸಹಕರಿಸಿ, ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಹಾಗೂ ಸಂಜೆ ಒಂದು 6 ಗಂಟೆ ಸಮಯದಲ್ಲಿ ನಮ್ಮ ತಾಲೂಕಿನ ಹೆಣ್ಣೂರು ಕೊಂಗಳ್ಳಿ ಗ್ರಾಮದ ಪ್ರೌಢಶಾಲೆಯ ಮಕ್ಕಳು ರಾಷ್ಟ್ರೀಯ ಮಟ್ಟಕ್ಕೆ ವಾಲಿಬಾಲ್ ಟೂರ್ನಿಮೆಂಟ್ ನಲ್ಲಿ ಆಯ್ಕೆಯಾಗಿರೋದ್ರಿಂದ ಅವರಿಗೆ ಒಂದು ಕೃತಜ್ಞತಾ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು, ಇದರಲ್ಲಿ ಆ ಮಕ್ಕಳಿಗೆ ನಾವು ಮತ್ತೆ ಅದರಲ್ಲಿ ಹೆಚ್ಚಿನದಾಗಿ PT ದೈಹಿಕ ಶಿಕ್ಷಕರಾದ ಗಣೇಶರು ಹೆಚ್ಚಿನ ಶ್ರದ್ಧೆಯಿಂದ ಪ್ರತಿ ಮಕ್ಕಳಿಗೂ ಬೆಳಿಗ್ಗೆ ಸಂಜೆ ಅನ್ನೋದ ಕಾಣ್ತಾನೆ ಅವರಿಗೆ ತರಬೇತಿ ಕೊಟ್ಟು ಅವ್ರು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗ್ಲಿಕ್ಕೆ ಸಹಕರಿಸಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ತಾ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಶ್ರೀ ಸತ್ಯದೇವಿ, ಶ್ರೀ ಚಿಕ್ಕಮ್ಮ ದೇವಿ ಹಾಗೂ ಶ್ರೀ ಬುತ್ತಪ್ಪ ಸ್ವಾಮಿ ದೇವರ ಸಾನ್ನಿಧ್ಯದಲ್ಲಿ 2 ದಿನಗಳ ಭಕ್ತಿ ಪೂರ್ಣ ಸೃಷ್ಟಿ ಪೂಜೆ ಮತ್ತು ಚಂಡಿ ಹೋಮ ಮಹೋತ್ಸವ ಹಾಸನದ ಚಿನ್ನೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ನೆರವೇರಿತು. ಗುರುವಾರ ಬೆಳಗ್ಗೆ 7:30ಕ್ಕೆ ರಾಮದೇವರಹಳ್ಳಿಯಲ್ಲಿ ದೇವರ ದೃಷ್ಟಿ ಪೂಜೆಯೊಂದಿಗೆ ಮಹೋತ್ಸವಕ್ಕೆ ಚಾಲನೆ ದೊರೆಯಿತು. ಸಂಜೆ ಗಂಗಾ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ವಾಚನ, ನವಗ್ರಹ ಪೂಜೆ, ಉಮಾಮಹೇಶ್ವರಿ
ಚಂಡಿಕೇಶ್ವರಿ ಹಾಗೂ ಲಕ್ಷ್ಮೀನಾರಾಯಣ ಪೂಜೆ, ಚಂಡಿಕೇಶ್ವರಿ ದೇವಿಯ ಕಳಸಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ಸರ್ವದೇವತಾ ಹೋಮ ಹಾಗೂ ಪೂರ್ಣಾಹುತಿ ಧಾರ್ಮಿಕ ವೈಭವದಿಂದ ನೆರವೇರಿಸಲಾಯಿತು. ಇಂದು ಬೆಳಿಗ್ಗೆ ಮಹಾರುದ್ರಾಭಿಷೇಕ, ಚಂಡಿಕಾ ಹೋಮ, ಶ್ರೀ ಸೂಕ್ತ ಹೋಮ ಹಾಗೂ ಶಾಂತಿ ಹೋಮ ವಿಧಿವಿಧಾನಗಳೊಂದಿಗೆ ನಡೆಯಿತು. ಮಧ್ಯಾಹ್ನ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ಮಹಾನೈವೇದ್ಯ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಪುರೋಹಿತ ಸುಧಾಕರ್, ಪುರೋಹಿತ ರತ್ನ, ವೇದಬ್ರಹ್ಮ ಶ್ರೀ ಡಿಎಂ ಪ್ರದೀಪ್ ಶಾಸ್ತ್ರಿಗಳು ಹಾಗೂ ಪುರೋಹಿತ ವೃಂದ ಅವರ ನೇತೃತ್ವದಲ್ಲಿ ಭಕ್ತಿಭಾವದಿಂದ ಪೂಜೆ ನೆರವೇರಿಸಲಾಯಿತು. ಈ ಧಾರ್ಮಿಕ ಸಮಾರಂಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಮಂಜುನಾಥ್, ಧಾರ್ಮಿಕ ಮುಖಂಡರು, ಮಹಿಳೆಯರು, ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಪೂರ್ಣಾಹುತಿಯ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ನಡೆಯಿತು. करुणातरङ्गिताक्षी धृतपाशां कुशबाणचापहस्ता परमिष्टोदविदवाये प्रभाणे ॐ ऋषिर्वाच स्वाहा उत्तमं स्वाहा पुष्पा चंडिकाकारस्वरं वाचकान चामुंडे हस्ते नवदनं कुरु स्वाहा संभोग रक्तवेन बंधुवान नोमाय देवशक्तेत गोपना स्वाहा समागेन सुदसो वैदनारम वेदविदाय सप्रदा भुजोगा प्रवक्षण स्वाहा सहार विद्वसा सुंदर पुष्पवगस्वा वरामोर्या उपसप्तेन वैदान स्वाहा यावासा धरणि गगनान्तरं स्वाहा सुमा महाराजा अतोगा कृतवान्तका घण्टस्वने तङ्गाकम्बिका चोमब्रह्म स्वाहा घण्टानादा गोर्धुन्मुखा निनादोगे शनिकाले दिग्गे उत्तरकारण स्वाहा वर्षुक्ता दैत सैन्यादिकुशं देवी सिंह सदाकाले शरौ वेदवार्ता ಜಾಗ ಮಾಡ್ಕೊಟ್ರೆ ಅವ್ರು ಹಿಂದಕ್ಕೆ ಬರ್ತಾರೆ. ಮಧ್ಯೆ ಜಾಗ ಮಾಡ್ಕೊಟ್ರು ಜೋರಾಗಿ ಆ ಕಡೆ ಕಡೆ ಮತ್ತೆ ಜಾಗ ಬಿಡಿ ಜಾಗ ಬಿಡಿ ಆ ಕಡೆ ಅಲ್ಲೇ ಬರುತ್ತೆ. ಕೆಲಸ ಡೌನ್ ಮಾಡ್ತಾರೆ.
ದಿನಾಚರಣೆ ಅಂಗವಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು ಹಾಗೂ ಇತರೆ ಗಣ್ಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನವೆಂಬರ್ 1ರಂದು ಅರ್ಕಲಗೂಡು ಶಿಕ್ಷಕರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದ್ದಾರೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಿತಿ ರಚನೆಯಾದಾಗಿನಿಂದಲೂ ಕೂಡ ಪರಿಸರ ರಕ್ಷಣೆ, ಅರಿವು, ಗಿಡ ನೆಡುವುದು ಮತ್ತು ಕನ್ನಡ ಭಾಷೆಯ ಅಭಿಮಾನವನ್ನ ಯುವ ಪೀಳಿಗೆಯಲ್ಲಿ ಮೂಡಿಸುವುದು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 100 ಮಂದಿಗಳನ್ನ ಗೌರವಿಸಿ ಕೆಲಸವನ್ನ ಮಾಡುತ್ತಾ ಬರುತ್ತಿದೆ. ಈ ಬಾರಿ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಎಸ್ಎಲ್ಸಿ ಕನ್ನಡ ವಿಷಯದಲ್ಲಿ 125 ಅಂಕ ಪಡೆದಿರುವ 56 ವಿದ್ಯಾರ್ಥಿಗಳಿಗೆ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯ ಕನ್ನಡ ಭಾಷಾ ವಿಷಯದಲ್ಲಿ 100 ಅಂಕ ಪಡೆದಿರುವ 17 ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡ ಮಾಧ್ಯಮದಲ್ಲಿ 100% ಫಲಿತಾಂಶ ಪಡೆದಿರುವ ಶಾಲೆಯ ಶಿಕ್ಷಕರಿಗೆ ಮತ್ತು ನಮ್ಮ ತಾಲೂಕಿನವರೇ ಆದ ವಿಜ್ಞಾನಿ ನಾಗರಾಜು ಅವರನ್ನ ವಿಶೇಷವಾಗಿ ಗೌರವಿಸಲಾಗುವುದು ಎಂದು ಹೇಳಿದರು. ತಾಲೂಕಿನ ಹೆಣ್ಣೂರು ಕೊಂಗಳಲೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡ ಈ ಬಾರಿ ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡೆಗೆ ಆಯ್ಕೆಗೊಂಡಿದ್ದು, ಇವರನ್ನು ಸಹ ಸನ್ಮಾನಿಸಿ ಉತ್ತೇಜಿಸಲಾಗುವುದು. ಕನ್ನಡ ರಾಜ್ಯೋತ್ಸವ ಸಮಾರಂಭ ಸಂಪೂರ್ಣವಾಗಿ ಕನ್ನಡಮಯವಾಗಿ ರೂಪಿಸಲಾಗಿದೆ. ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸುವ ಕೆಲಸ ಪ್ರತಿ ಹಂತದಲ್ಲಿಯೂ ಆಗಬೇಕಿದೆ. ಪ್ರಗತಿಪರ ಸಂಘಟನೆಗಳು, ಮುಖಂಡರು, ಅಧಿಕಾರಿಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿದ್ಯೆ ಕಲಿಯುವ ಮಕ್ಕಳಲ್ಲಿ ಮಾತೃಭಾಷೆ ಅಭಿಮಾನವನ್ನು ವೃದ್ಧಿಸಬೇಕಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಈ ವೇಳೆ ಸಮಿತಿ ಮುಖಂಡರಾದ ಜನಾರ್ದನ್ ಗುಪ್ತಾ, ಬಸವರಾಜು, ಪಾಂಡುರಂಗ, ನಸ್ರುಲ್ಲಾ ಇತರರು ಉಪಸ್ಥಿತರಿದ್ದರು. ಅಂದ್ರೆ ಆ ಮಾತೃಭಾಷೆನ ನಾವು ಕಲಿಬೇಕು, ಉಳಿಸ್ಕೊಂಡು ಹೋಗಬೇಕು. ಅದರ ಮೂಲಕನೇ ನಮ್ಮ ಸಂಸ್ಕೃತಿ ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕೆ ಸಾಧ್ಯ. ಮತ್ತೆ ನೀವೆಲ್ಲ ಗಮನಿಸ್ಬೋದು, ಯಾರೇ IAS ಆಫೀಸರ್ಸು, KS ಆಫೀಸರ್ಸ್ ಇರ್ಬೋದು, ಅಥವಾ ನಿಮ್ಮ ನ್ಯೂಸ್ ಪೇಪರ್ಗಳ ಚಾನೆಲ್ಗಳಲ್ಲಿ ಮೇನ್ ಎಡಿಟರ್ಸ್ನ ನೋಡಿ, ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರೇ ಇರೋದು. ಅತ್ಯುತ್ತಮ ಏನು ಸಂಪಾದಕೀಯ ಅಥವಾ ಮಧ್ಯದಲ್ಲಿ ಬರಹಗಳನ್ನ ಬರೀತಾರಲ್ಲ, ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರೆ. ಯಾಕೆ ಅಂದರೆ ಮಾತೃಭಾಷೆಯಲ್ಲಿ ನಾವು ಓದಿ ತಿಳ್ಕೊಂಡಾಗ ಆ ಸ್ಥಳೀಯವಾದ ಏನು ಆಗುಹೋಗುಗಳು ಮತ್ತು ಸಾಮಾನ್ಯ ಜನ ಜಾಸ್ತಿ ಆಗುತ್ತೆ, ನಮ್ಗೆ ಅರಿವು ಜಾಸ್ತಿ. ಸೊ ಇವತ್ತು ಕನ್ನಡ ನಾವು ನೋಡಿದಂಗೆ ಆ ಸೈಡು ಬೆಳಗಾವಿಗೆ ಹೋಗಿ ಮರಾಠಿಗರದು ಹಾವಳಿ ಜಾಸ್ತಿ ಆಗ್ತದೆ. ಈ ಸೈಡ್ ಈಗ ಬಳ್ಳಾರಿಗೆ ಬನ್ನಿ, ತೆಲುಗು. ಇಲ್ಲಿ ನಮ್ಮಲ್ಲೇ ಕೋಲಾರ, ಈಗ ಚಿಕ್ಕಬಳ್ಳಾಪುರ ಹೋದ್ರೆ ಅಲ್ಲೂ ಕೂಡ ತೆಲುಗು. ಅಂದರೆ ಕನ್ನಡನ ಮಾತಾಡ್ತಿರೋ ಸಂಪೂರ್ಣವಾಗಿ ಕನ್ನಡನ ಸ್ವಚ್ಛವಾಗಿ ಮಾತಾಡ್ತಿರೋದು ಈ ಮಧ್ಯ ಕರ್ನಾಟಕ, ನಮ್ಮ ಬೆಂಗಳೂರು, ಮೈಸೂರು, ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ. ಮಂಗಳೂರು ಕಡೆಗೆ ಹೋದರೆ ತುಳು ಇದೆ, ಇನ್ನು ಕಾರವಾರ ಕಡೆಗೆ ಹೋದರೆ ಕೊಂಕಣಿ ಇದೆ, ಇದಕ್ಕೆ ಕೊಡಗಿಗೆ ಹೋದರೆ ಕೊಡವ ಭಾಷೆ ಮಾತಾಡ್ತಾರೆ. ನಾನು ಈ ವಿದೇಶಗಳಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಅಲ್ಲಿ ಹೋದರೆ ಒಬ್ಬ ಮಂಗಳೂರವರು ಆ ಕಡೆ ಸಿಕ್ಕಿದರೆ ತುಳಲ್ಲೇ ಮಾತಾಡ್ತಾರೆ, ಯಾಕೆಂದ್ರೆ ಅವ್ರ ಭಾಷೆ ಉಳಿಸ್ಕೋಬೇಕು ಅಂತ ಅವ್ರ ಅಭಿಮಾನ ದೊಡ್ಡದು. ಈ ಕೊಡವರು ಅವರವರೇ ಸಿಕ್ಕಿದ್ರೆ ಕೊಡವ ಭಾಷೆಯಲ್ಲೇ ಮಾತಾಡ್ತಾರೆ. ಇದ್ರೂ ಕೂಡ ಈ ಕೊಂಕಣಿಯವರು ಕೊಂಕಣಿಯಲ್ಲೇ ಮಾತಾಡ್ತಾರೆ. ಈ ನಮ್ಮಲ್ಲಿ ಕನ್ನಡ ಇರೋರು ಏನಾಗಿದೆ ಅಂದರೆ, ಇಲ್ಲಿ ನಮ್ಮಲ್ಲಿ ಹಾಸನ, ಮಂಡ್ಯ ಈ ಕಡೆ ಬಿಡಿ, ಈ ಬೆಂಗಳೂರಲ್ಲೆಲ್ಲ ಕನ್ನಡದಲ್ಲಿ ಸಿಕ್ಕಿದ್ರೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಹೋಗ್ತಾರೆ. ಅಂದರೆ ಭಾಷಾಭಿಮಾನ ಕಮ್ಮಿ. ಯಾವುದೇ ಆಗಲಿ ಭಾಷೆ ಉಳಿಸ್ಕೋಬೇಕು ಅಂದರೆ ಆ ಭಾಷೆ ಮೇಲೆ ಅಭಿಮಾನವೂ ಕೂಡ ಇರಬೇಕು. ಹಾಗಾಗಿ ಇದು ಮಕ್ಕಳಿಗೆ ಸ್ಫೂರ್ತಿ ತುಂಬೋದಕ್ಕೋಸ್ಕರ ಆ ಒಂದು ಭಾಷೆ ಬಗ್ಗೆ ಏಕೆಂದರೆ ಇವತ್ತು ಕನ್ನಡ ನೋಡಿ PCMB ಇನ್ನೊಂದು ಅದಷ್ಟಕ್ಕೆ ಗಮನ ಹರಿಸ್ತಾರೆ, ಭಾಷೆ ಬಗ್ಗೆ ಇಲ್ಲ. ನಾವು ಏನು ಮಾಡಿದ್ದೀವಿ ಅಂದರೆ, ಸುಮಾರು 56 SSLC ಮಕ್ಕಳು ನಮ್ಮ ತಾಲೂಕಿನಲ್ಲಿ 100ಕ್ಕೆ 100 ಅಂಕಗಳನ್ನ ತೆಗೆದಿದ್ದಾರೆ. PUC ಮಕ್ಕಳು 17 ಜನ ಇದ್ದಾರೆ, 100ಕ್ಕೆ 100 ಅಂಕ ತೆಗೆದಿರೋರು. ಮತ್ತು ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಕನ್ನಡದ ವಿಷಯದಲ್ಲಿ ಕೊಟ್ಟಂಥ ಸುಮಾರು 12 ಶಾಲೆಗಳಿದ್ದಾವೆ. ಆ ಶಿಕ್ಷಕರು ಮತ್ತು ನಾಗರಾಜ್ ಗೌಡ ಅಂತ ಒಬ್ಬರು ವಿಜ್ಞಾನಿ, ಅವರಿಗೆ ಕ್ಯಾನ್ಸರ್ ಅಥವಾ ಸಂಬಂಧಪಟ್ಟಂಗೆ ಸಂಶೋಧನೆ ಮಾಡ್ತಿದ್ದಾರೆ, ಸೌತ್ ಕೊರಿಯಾದಲ್ಲಿದ್ದಾರೆ. ಅವರು ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇಡೀ ಪ್ರಪಂಚದಲ್ಲಿ ಶೇಕಡ 2 ಅತ್ಯುನ್ನತ ವಿಜ್ಞಾನಿಗಳು ಅಂತ ಏನಿದೆ ಅದರಲ್ಲಿ ಅವರು ನಮ್ಮ ತಾಲೂಕರು, ನಮ್ಮ ಬೀದರೂರು, ಅವ್ರಿಗೆ ಒಂದು ವಿಶೇಷವಾದ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಜನ ಶಿಕ್ಷಕರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಕೂಡ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಬಟ್ ಮುಖ್ಯವಾದ ಕಾರ್ಯಕ್ರಮದ ಉದ್ದೇಶ ಕನ್ನಡದಲ್ಲಿ ಯಾರು ಜಾಸ್ತಿ ತೆಗೆದಿದ್ದಾರೆ ಅಂಕಗಳನ್ನ ಅವ್ರನ್ನೇನು ನಾವು ಕರೆದು ಅವನೊಂದು ಅಭಿನಂದನೆ ಸಲ್ಲಿಸ್ತೀವಿ ಅಥವಾ ಏನು ಸನ್ಮಾನ ಮಾಡ್ತೀವಿ, ಅದ್ರ ಮೂಲಕ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗಲಿ ಅಂತ, ಮತ್ತು ಕನ್ನಡದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು, ಮಾತೃಭಾಷೆ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಪ್ರಯುಕ್ತ
ಈ ಕನ್ನಡ ರಾಜ್ಯೋತ್ಸವ ಏನಿದೆ ನವೆಂಬರ್ 1ನೇ ತಾರೀಕು ಅವತ್ತು ನಮ್ಮ ಶಿಕ್ಷಕರ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವುಗಳೆಲ್ಲ ದಯಮಾಡಿ ಸಹಕಾರ ಕೊಡಿ, ನೀವುಗಳು ಎಲ್ಲ ಬನ್ನಿ, ಮತ್ತು ಸಾರ್ವಜನಿಕರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಬೇಲೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬುದ್ಧ ಪ್ರೌಢಶಾಲೆ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ದಶಕಗಳಿಂದಲೂ ಡಾಂಬರ್ ಹಾಗೂ ಕಾಂಕ್ರೀಟ್ ಕಾಣದೆ ಸ್ಥಳೀಯರು ನಡೆದಾಡಲು ಹರಸಾಹಸ ಪಡುವಂತಾಗಿದೆ. ಈ ರಸ್ತೆಯಲ್ಲಿ ರೈತರು ತೆರಳುತ್ತಾರೆ. ಇದಲ್ಲದೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಾರೆ. ಬೃಹತ್ ಗುಂಡಿಗಳಿಂದ ಕೂಡಿರುವ ಈ ರಸ್ತೆಯಲ್ಲಿ ಮಳೆ ಬಂತೆಂದರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಾಣಿಸುತ್ತದೆ. ನಾನಾ ಕಡೆ ಕಲ್ಲು ಮೇಲೆದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ರಸ್ತೆಯ ಬದಿ ನಾನಾ ಜಾತಿಯ ಗಿಡಗಂಟಿಗಳು ಬೆಳೆದು ನಿಂತಿರುವ ಪರಿಣಾಮ ರಸ್ತೆ ಸಂಚಾರ ಮಾಡುವುದೇ ಕಷ್ಟವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಇಲ್ಲಿನ ನಿವಾಸಿಗಳು. ಈ ರಸ್ತೆಯಲ್ಲಿ ಜನರು ಹೆಚ್ಚಾಗಿ ಸಂಚರಿಸುತ್ತಾರೆ. ಈಗ ರಸ್ತೆ ತೀರಾ ಹಾಳಾಗಿರುವ ಪರಿಣಾಮದಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಹರಸಾಹಸ ಪಡುವ ಸ್ಥಿತಿಯಾಗಿದೆ. ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನಮನ್ನಣೆ ಪಡೆದಿರುವ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ರವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದಾರೆ. ಎಷ್ಟೋ ಬಾರಿ ಬೈಕಲ್ಲಿ ಓಡಾಡಬೇಕಾದ್ರೆ ಈ ಗೊಚ್ಚೆ ಗುಂಡಿ ರಸ್ತೆ ಇರೋದ್ರಿಂದ ಬಿದ್ದು ಗಾಯ ಆಗಿ ಆಸ್ಪತ್ರೆ ಸೇರಿರೋ ಪರಿಸ್ಥಿತಿನೂ ಇದೆ. ಈ ರಸ್ತೆಯಲ್ಲಿ ದೀಪದ ವ್ಯವಸ್ಥೆನೂ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆನ ದುರಸ್ತಿ ಮಾಡಿಕೊಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ಅಣಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯೇ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಲೂರು ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆ ಮತ್ತು ಬೀಸುತ್ತಿರುವ ಬಲವಾದ ಗಾಳಿಯ ಪರಿಣಾಮವಾಗಿ ರಸ್ತೆ ಬದಿಯ ಮರಗಳು ಹಾಗೂ ಕೊಂಬೆಗಳು ಧರೆಗುರುಳಿ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ. ತಾಲೂಕಿನಲ್ಲಿ ಪ್ರತಿ ಮಳೆಗಾಲ ಸಮಯದಲ್ಲೂ ಇದೇ ರೀತಿಯ ಘಟನೆಗಳು ನಡೆಯುತ್ತಿದೆ. ವಾಹನಗಳ ಮೇಲೆ ಮರ ಬಿದ್ದ ಪರಿಣಾಮ ಅನೇಕ ಬಾರಿ ಅಪಾರ ನಷ್ಟ ಸಂಭವಿಸಿದೆ. ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳ ಮೇಲೆಯೇ ಮರ ಬಿದ್ದ ಘಟನೆಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಅಪಾಯ ಉಂಟು ಮಾಡಬಹುದಾದ ಮರಗಳನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ತಾಲೂಕಿನ ದೇವರಾಜಪುರ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ಪಕ್ಕದ ಲಕ್ಕಮ್ಮ ಅವರ ಮನೆ ಮೇಲೆ 2 ಮರಗಳು ಬಿದ್ದು ಮನೆ ಭಾಗಶಃ ಜಖಂಗೊಂಡಿದ್ದು ಇಬ್ಬರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮುಂಗಾರು ಪ್ರಾರಂಭದ ಸಮಯದಲ್ಲಿ ಲಕ್ಷ್ಮೀಪುರದಲ್ಲಿ ಬೃಹತ್ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕಾರಜೋಳಿ ರಸ್ತೆಯ ಪಕ್ಕದಲ್ಲೂ ಮರಗಳು ನೆಲಕ್ಕುರುಳಿದ್ದವು. ರಸ್ತೆ ಅಂಚಿನ ಅಕೇಶಿಯ ಮರಗಳು ಬುಡಮೇಲಾಗುತ್ತಿದ್ದು ಹಲವೆಡೆ ವಿದ್ಯುತ್ ತಂತಿಗಳು ಹರಿದು ಕಂಬಗಳು ಧರೆಗುರುಳಿವೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆಗಳು ತುರ್ತು ಕ್ರಮ ಕೈಗೊಂಡು ರಸ್ತೆಗೆ ಚಾಚಿಕೊಂಡಿರುವ ಅಥವಾ ವಿದ್ಯುತ್ ತಂತಿಗೆ ತಗುಲಿರುವ ಮರ ಹಾಗೂ ಕೊಂಬೆಗಳನ್ನು ತೆರವುಗೊಳಿಸಬೇಕೆಂದು ದೇವರಾಜಪುರ ಗ್ರಾಮದ ನಿವಾಸಿ ದೇವರಾಜು ಒತ್ತಾಯಿಸಿದ್ದಾರೆ. ಇಲ್ಲಿ ತುಂಬ ಹಳೆ ಮರಗಳು ರೋಡ್ ಸೈಡ್ ಇದೆ. ತುಂಬ ಒಂದು 30-40 ವರ್ಷದ ಹಳೆ ಮರಗಳಿದೆ. ಫಾರೆಸ್ಟ್ನರ್ ಗಮನಕ್ಕೆ ಬಂದಿರುತ್ತೆ, ಇದೇನು ಗೊತ್ತಿರಲ್ಲ ಅನ್ನಂಗಿಲ್ಲ. ಗೊತ್ತಿದ್ರೂ ಅವರೇನು ಯಾವುದೇ ರೀತಿಯ ಇದನ್ನು ಮಾಡಿಲ್ಲ. ಈಗ ಇವತ್ತು 12 ಗಂಟೆ ಸುಮಾರಿಗೆ ದೇವರಾಜಪುರ ಲಕ್ಕಮ್ಮನ ಮನೆ ಹತ್ರ ಒಂದು ಮರ, ಸೂರಗಂಜಿ ಮರ ಇದ್ದು, ಹಳೆ ಮರ ಬಡ್ಡೆ ಒಣಗಿ ಬಿದ್ದೋಗಿದೆ. ಕೂದಲಳೆಯಲ್ಲಿ 1-2 ಜನ ಮಕ್ಕಳು ಮತ್ತು ಸುರೇಶ್ ಅಂತ ಅವ್ರ ಮಗ ಇಲ್ಲಿ ಕೂತಿದ್ದವನು ಮರ ಬೀಳೋ ಸೌಂಡಿಗೆ ಓಡೋಗಿದ್ದಾರೆ. ಹಂಗಾಗಿ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಇನ್ನು ಮುಂದೆ ಇದೇ ರೀತಿ ಆ ಕಾರಜೋಳಿಯಿಂದ ವಾಟೋಳೆ ಅಜ್ಜನಹಳ್ಳಿ ಕ್ರಾಸ್ವರೆಗೂ ಮರಗಳು ಇದೇ ರೀತಿ ಇದ್ದಾವೆ ರೋಡ್ ಸೈಡು. KB ಅವರು ಕೇಳಿದ್ರೆ ತೆರವುಗೊಳಿಸಿದ್ರೆ ಅರಣ್ಯ ಇಲಾಖೆಯವ್ರು ಪರ್ಮಿಷನ್ ಕೊಡಲ್ಲ ಅಂತಾರೆ. ಅರಣ್ಯ ಇಲಾಖೆಯವರು ಯಾವ್ದಾದ್ರು ಮರ ಬಿದ್ದರೆ ಬರ್ತಾರಷ್ಟೇ, ಅದು ರೋಡಿಗೆ ಅಡ್ಡಗಿಡ್ಡ ಆಗಿದ್ರೆ ಬರ್ತಾರೆ. ಈಗ ಬೆಳಗ್ಗೆ 12ವರೆಗೆ ಫೋನ್ ಮಾಡಿದ್ದೀವಿ ರೇಂಜರಿಗೆ ಆಲೂರು, ಅವ್ರು ಇದುವರೆಗೂ ಇನ್ನೂ ಬಂದಿಲ್ಲ. ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಯಾವ ಅಧಿಕಾರಿಗೆ ಸಂಬಂಧಪಡುತ್ತೆ ಅವರಿಗೆ ಸೂಚನೆ ಮಾಡಿ ಅವ್ರಿಗೆ ಪರಿಹಾರ ಬರೋಂಗೆ ಮಾಡಬೇಕು. ಲಕ್ಕಮ್ಮರ ಮನೆ ವಾಸದ ಮನೆ ಮುರಿದೋಗಿದೆ, ಅವರಿಗೆ ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂತ ಮತ್ತು ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಮನವಿ, ಮೊದಲು ಮರಗಳು ನೋಡಲಿ, ರೋಡ್ ಮರ ಯಾವ್ದಾದ್ರು ಪ್ರಾಣಾಪಾಯ ಆಗದಂಗೆ ನೋಡ್ಕೊಳ್ಳಿ ಅಂತ. ಬೇಸಿಗೆಯಲ್ಲಿಯೇ ಈ ಮರಗಳು ಬೀಳುವ ಸ್ಥಿತಿಯಲ್ಲಿವೆ. ಮಳೆಗಾಲದಲ್ಲಿ ಮಳೆ ಗಾಳಿಗೆ ಇವು ಬಿದ್ದು ಜೀವಹಾನಿ ಉಂಟು ಮಾಡುವ ಸಾಧ್ಯತೆ ಹೆಚ್ಚು. ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ನಿವಾಸಿ ಗೌರಮ್ಮ ಆಗ್ರಹಿಸಿದ್ದಾರೆ. ಮರ ಅಂದಾಗ ಮನೆ ಮೇಲೆ 11 ಗಂಟೆಯಲ್ಲಿ ಬಿತ್ತು. ಆ
ಫಸ್ಟ್ ನಾವೇ ನೋಡಿ ಎಲ್ಲ ನೋಡೋದಕ್ಕೆ ಎಲ್ಲ ಗಾಬರಿಯಾಗಿ ಓಡ್ ಬಂದು ಇಂಥ ಹಳೆ ಮರಗಳು ಇದು ಮಾಡ್ಕೊಂಡು ಯಾರು ಇಷ್ಟದಾರು ಯಾರು ಗಮನ ಕೊಟ್ಟಿಲ್ಲ. ಎಲ್ಲ ಇಲ್ಲೇ ಹೋಗಿ ನಿಂತಿದ್ದೀವಿ, ಮಕ್ಕಳು ಮರಿ ಅಲ್ಲವ, ಅವ್ರು ಯಾರು ಬಂದೇ ಇಲ್ಲ. ಏನು ಮಾಡ್ಬೇಕು ಈಗ? ಅರಣ್ಯಾಧಿಕಾರಿಗಳು ಬಂದಿಲ್ವಾ? ಯಾರು ಬಂದಿಲ್ಲ. ಈಗ ಮನೆ ಮ್ಯಾಗ ಬಿದ್ದಿತ್ತೆ ರಾಕಿ ಮರಗೋ ಮನೆ ಮೇಲೆ ಮನೆಗಿತ್ತದು, ಅದೇನು ಕಣ್ಣಾಗ ಬಂದು ನೋಡಂಗಿಲ್ಲ. ಫಾಸ್ಟ್ನವ್ರು ಬಂದರು, ಕರೆಂಟ್ನವರು ಮೇಲೆ ಕೊಂಬೆ ಕಡ್ದಾಕಿ ಹೋದ್ರು. ಏನು ಅವಕಾಶ ಮಾಡಿಲ್ಲ. ಇಂಥ ಹಳೆ ಮರಗಳ ಆಟೋ ಕಾಮ್ತಿಂದ ಹಿಡಿದು ಆಟೋ ಒಳಗೂ ಇಂಥ ಮರಗಳನ್ನ ತೆಗೆದ್ರೆ ಒಳ್ಳೆಯದು. ಮಳೆ ಬಂತಂತ ಮರದಾಟ ನಿಂತ್ಕೊಂತೀವಿ. ಮರ ಏನಾಗಿದೆ? ಮನೆ ಫುಲ್ ಜಖಮ್ ಆಗಿದೆಯಾ? ಎಲ್ಲ ಮುರ್ಕೋಯ್ತಿ ಮನೆ. ನಾನು 11:30 ಹೊಲ್ತಾಯಿಂದ ಬರ್ತಾಯಿದ್ದೆ, ಕರ ಹಿಡ್ಕೊಬರೋಣ ಅಂತವ ಸಡನ್ ಮರ ಬಿದ್ದುಬಿಟ್ಟು ಮಕ್ಕಳು ಬರೀ ಇಲ್ಲೇ ಆಟ ಇತ್ತು. ಒಂದು 12 ಗಂಟೆಯಿಂದ ಒಬ್ಬರು ಯಾರು ತಿರುಗಿ ನೋಡಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಗಬೇಕು? ಮನೆ ಮಕ್ಳು ಇರ್ತವೆ, ಮರಿ ಇರ್ತವೆ, ಹಿಂಗಾಗಿ ಏನು ಮಾಡ್ಬೇಕು ನಾವು? ಸರ್ಕಾರ ಒಂಚೂರು ಏನು ಗಮ್ಮತ್ತು ಆಗ್ತಾಯಿಲ್ಲ. ಫಾರೆಸ್ಟ್ ಅವ್ರು ಬಂದಿಲ್ಲ, ಕೆಬರ್ ಬಂದು ಹೋದ್ರು. ಅದು ಬಿಟ್ಟು ಮನೇಲಿ ತಿಂದೆ ಐತೆ, ನಮ್ಮ ಮಮ್ಮೆಲ್ಲ ಮಕ್ಕಳತ್ತೆ ಏನು ಮಾಡುತ್ತೆ? ನೀವು ಹಿಂಗೆ ಮಾಡ್ಬಿಟ್ಟು ನಾವು ಹೆಂಗೆ ಮಾಡಿ ಜೀವನ ಮಾಡಬೇಕು? ಇವೆಲ್ಲ ಮನೆಯೆಲ್ಲ ಫುಲ್ ಮುರ್ಕೊಂಡೋಗಿವೆ. ಅವರೆಲ್ಲ ವಾಸ ಮಾಡ್ತಾರೆ ಈಗ. ಮನೆ ಫುಲ್ಲೆಲ್ಲ ಬಿದ್ದೋಯ್ತು. ಬಂದು 11:30 ಒಬ್ರು ಒಂದು ನೋಡಿಲ್ಲ. ಎಷ್ಟು ಮರ ಬಿದ್ದಿದ್ದಾವೆ? 2 ಮರ ಬಿದ್ದೋರದು. ಏನೇನು ಹಾನಿಯಾಗಿದೆ? ಮನೆ ಫುಲ್ಲೆಲ್ಲ ಇಂಚುಗಳ ಫುಲ್ ಪ್ರತಿಯೊಂದು ಬಡ್ದೋಗಿವೆ, ಎಲ್ಲ ಇದಾಗಿವೆ. ಒಬ್ರು ಯಾರು ಬಂದು ಏನು ಒಬ್ರು ಕೇಳಿಲ್ಲ. ಕೋಳಿ 4 ವರ್ಷ ಸದೋಗಿವೆ, ಕೋಳಿಲ್ಲ ಒಳಗೆ ಇದ್ದಾವು. ಸುಮಾರು ಬಾರಿ ಇದು ಮಾಡ್ಯಾರ ನಮಗೆ. ಬಂದು ಇಷ್ಟು ದಿನ ಈಗ ಇಷ್ಟ 12 ಗಂಟೆ ಆಗಿರೋದು ಇನ್ನು ತಿರುಗಿ ನೋಡಲಿ ಯಾರು ಬಂದು. ಈಗ ಮತ್ತೊಮ್ಮೆ ಹೆಡ್ಲೈನ್. ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಂದ ಶ್ರೀರಾಮದೇವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಎಂಜಿ ನರೇಗಾ ಯೋಜನೆಯ ಅನುದಾನದಡಿ ನಿರ್ಮಿತ ವಾಣಿಜ್ಯ ಕಟ್ಟಡ ಬೈಲಹಳ್ಳಿ ಪಂಚಾಯಿತಿ ವರ್ತಿಕೆರೆ ಗ್ರಾಮದಲ್ಲಿ ಉದ್ಘಾಟನೆ. ಸಾಕು ನಾಯಿಗಳ ದಾಳಿಯಿಂದ ಕೊಟ್ಟಿಗೆಯಲ್ಲಿದ್ದ ಕರು ಬಲಿ. ನಾಯಿಗಳ ಮಾಲೀಕರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ಬೇಲೂರಿನಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ನವೆಂಬರ್ 1ರಂದು ಶಾಸಕ ಎಂ ಮಂಜೂರ್ ಅವರ 68ನೇ ಜನ್ಮದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ತಾಲೂಕಿನ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ ಸಸಿ ವಿತರಣೆ ಕಾರ್ಯಕ್ರಮ. ಅರಕಲಗೂಡಿನಲ್ಲಿ ಜೆಡಿಎಸ್ ಮುಖಂಡ ದಿವಾಕರ್ ಗಾಂಧಿನಗರ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.